ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ನನ್ನ ಮನಿ 56. ಮರುದಿನ ಸಂಜೆ ಸೂರ್ಯ ಮರೆಯಾಗಿ ಮೆಲ್ಲನೆ ಕತ್ತಲು ಆವರಿಸುತ್ತಿತ್ತು. ಆದಿತ್ಯ ಕಾಲೇಜಿನಿಂದ ಮನೆಗೆ ಬಂದು ಫ್ರೆಶ್ ಆಗಿ ರೂಮಿಗೆ ಬಂದವನಿಗೆ ಆಶ್ಚರ್ಯವಾಗಿತ್ತು. ಅವನಿ ಕನ್ನಡಿಯ ಮುಂದೆ ನಿಂತು ತನ್ನ ಸೀರೆಯ ನೆರಿಗೆಗಳನ್ನು ಸರಿಪಡಿಸಿಕೊಳ್ಳುತ್ತಿದ್ದಳು. ತಲೆ ಕೂದಲನ್ನು ಅಚ್ಚುಕಟ್ಟಾಗಿ ಬಾಚಿ ಮಲ್ಲಿಗೆ ಹೂವು ಮುಡಿದಿದ್ದಳು. ಹಣೆಯ ಮೇಲೆ ಒಂದು ಪುಟ್ಟ ಬಿಂದಿ, ಕೈ ಅಲುಗಿಸಿದಾಗಲೆಲ್ಲ ನಿನದಿಸುತ್ತಿದ್ದ ಬಳೆಗಳು. ಅವಳು ಅಕ್ಷರಶಃ ಸುಂದರವಾಗಿ ಕಾಣುತ್ತಿದ್ದಳು. ಆದಿತ್ಯ ಅವಳನ್ನೇ ಒಂದು ಕ್ಷಣ ದಿಟ್ಟಿಸಿ ನೋಡಿದ. ಯಾಕೆ ಮೇಡಮ್, ಈ ಟೈಮಲ್ಲಿ ಇಷ್ಟೊಂದು ತಯಾರಿ? ಎಲ್ಲಿಗೆ ಹೊರಟಿದ್ದೀರಾ ಈ ಹೊತ್ತಲ್ಲಿ? ಸಹಜವಾಗಿ ಕೇಳಿದ್ದ. ಅವನಿ ಕನ್ನಡಿ ನೋಡಿ ತನ್ನ ಕಿವಿಯೋಲೆಗಳನ್ನು ಸರಿಪಡಿಸಿಕೊಳ್ಳುತ್ತಾ ಅವನತ್ತ ತಿರುಗಿದಳು. ರೀ, ಮರ್ತ್ಬಿಟ್ರಾ? ಇವತ್ತು ದೇವಸ್ಥಾನ ತೇರಿದೆಯಲ್ವಾ? ಅತ್ತೆಗಿಷ್ಟ ಇಲ್ಲ ಅಂತೆ ಬರೋಕೆ. ನಾನು ಸುಶೀಲತ್ತೆ ಮತ್ತು ರತ್ನ ಅತ್ತೆ ಅವ್ರ ಜೊತೆಗೆ ಹೋಗ್ತಾ ಇದ್ದೀನಿ. ನೀವು ಬೇಗ ರೆಡಿಯಾಗಿ ಎಂದಳು. ಆದಿತ್ಯ ಕಣ್ಣು ಮಿಟುಕಿಸಿ, ಓ, ಅದು ಇವತ್ತಾ ಎಂದವನು. ಅವನಿ, ನಂಗಂತೂ ಬರೋಕ್ಕಾಗಲ್ಲ, ಸ್ವಲ್ಪ ಕೆಲಸ ಬಾಕಿ ಇದೆ, ಕ್ಷಮಿಸು ಎಂದ. ಅವಳಿಂದ ಏನಾದರೂ ದೂರು ಬರುತ್ತದೆ ಅಥವಾ ಮುನಿಸಿಕೊಳ್ಳುತ್ತಾಳೆ ಎಂದು ಅವನು ನಿರೀಕ್ಷಿಸಿ ಸ್ವಲ್ಪ ಮೆತ್ತಗೆ ಹೇಳಿದ್ದ. ಆದರೆ ಅವನಿ ನಕ್ಕಳು. ಪರವಾಗಿಲ್ಲ ಆದಿತ್ಯ, ನಾನೇ ಹೋಗ್ತೀನಿ. ಹೇಗಿದ್ರೂ ಜಾನ್ವಿ ಅತ್ತೆ ಮನೆ ಪೂಜೆಗೆ ಹೋಗಿ ಬಂದಮೇಲೆ ನಂಗೆ ಇಲ್ಲಿನವ್ರ ಜೊತೆ ಒಡನಾಟ ಚೆನ್ನಾಗಾಗಿದೆ. ಹೀಗೆ ಆಗಾಗ ಹೋಗ್ತಿರ್ಬೇಕು ಅಲ್ವಾ ಎಂದಳು. ಅವಳ ಈ ಶಾಂತವಾದ ಉತ್ತರ ಅವನಿಗೆ ಅಚ್ಚರಿ ತಂದಿತ್ತು. ಓಹೋ, ಇಷ್ಟು ಬೇಗ ಹೇಗೆ ಒಪ್ಕೊಂಡ್ಬಿಟ್ಟೆ? ಅವಳು ಸುಮ್ಮನೆ ಹೆಗಲು ಕುಲುಕಿದಳು. ಏನು ಮಾಡೋದು, ನಿಮ್ಮ ಕೆಲಸ ಇದೆ, ನಂಗಿಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ, ಪರವಾಗಿಲ್ಲ. ಆದಿತ್ಯ ಅವಳ ಹತ್ತಿರ ಬಂದು ಕನ್ನಡಿಯ ಮೂಲಕ ಅವಳನ್ನು ನೋಡುತ್ತಾ ಅವಳ ಹಿಂದೆ ನಿಂತುಕೊಂಡ. ಅವಳ ಹೆಗಲ ಮೇಲೆ ಕೈ ಇಡಲು ಕೈ ಎತ್ತಿದ ಅಷ್ಟೆ. ತಕ್ಷಣ ಅವಳು ಒಂದು ಹೆಜ್ಜೆ ದೂರ ಸರಿದಳು. ಆದಿತ್ಯ, ಮುಟ್ಬೇಡಿ. ಅವನು ಹುಬ್ಬುಗಂಟಿಕ್ಕಿದ. ಯಾಕೆ? ಅವನಿಗೆ ಏನಾಯ್ತು? ಅವಳು ತನ್ನ ಸೀರೆಯ ಸೆರಗನ್ನು ಸರಿಪಡಿಸಿಕೊಳ್ಳುತ್ತಾ, ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ಈಗ ಇವೆಲ್ಲ ಮಾಡಬೇಡಿ ಎಂದಳು. ಅವನು ಕಪಾಟಿಗೆ ಹೊರಗೆ ನಿಂತು, ಅಯ್ಯೋ, ಇವೆಲ್ಲ ಅಂದರೆ ಏನು? ನಾನು ಕೇವಲ ನಿನ್ನ ಹೆಗಲ ಮೇಲೆ ಕೈ ಇಡೋಕೆ ಬಂದೆವಷ್ಟೇ ಮೇಡಮ್ ಎಂದ ನಗುತ್ತಾ. ಅವಳು ಅವನಿಗೆ ಒಂದು ಎಚ್ಚರಿಕೆಯ ನೋಟ ಬೀರಿದಳು. ನಾನು ಏನು ಹೇಳ್ತಿದ್ದೀನಿ ಅಂತ ನಿಮಗೆ ಗೊತ್ತು. ಈಗ ತಾನೇ ಸ್ನಾನ ಮಾಡಿ ದೇವ್ರ ಕೆಲಸಕ್ಕಂತ ಸಿದ್ಧ ಆಗಿದ್ದೀನಿ. ನೀವು ಕಾಲೇಜಿಂದ ಬಂದಿದ್ದೀರಾ, ಹಾಗೆ ಮುಟ್ಬೇಡಿ. ಕಣ್ಣು ಮಿಟುಕಿಸಿದಳು. ಆದಿತ್ಯ ತುಂಟತನದಿಂದ ಒಂದು ಹೆಜ್ಜೆ ಅವಳ ಹತ್ತಿರ ಬಂದು ನಗುತ್ತಾ, ಓಹೋ, ಹಾಗಾದರೆ ಶಾಸ್ತ್ರ ಹೇಳೋಕೆ ಶುರು ಮಾಡಿದೀಯಾ? ನೋಡು ಅವನಿ, ಗಂಡ ಹೆಂಡತಿ ನಡುವೆ ಇಂತಹ ಮಡಿ ಮೈಲಿಗೆ ಅಡ್ಡ ಬರಲ್ಲ. ಗಂಡ ಮುಟ್ಟಿದ್ರೆ ಯಾವುದೇ ಅಶುದ್ಧಿ ಇರಲ್ಲ ಅಂತ ಯಾವ ಪುರಾಣ ಕೇಳಿದ್ರು ಹೇಳ್ತಾರೆ. ಅವಳ ಕೆನ್ನೆ ಕೆಂಪಾಗಿತ್ತು. ಹೋಗಿ ಆದಿತ್ಯ, ನಿಮ್ಮ ಈ ತುಂಟತನ ಎಲ್ಲ ಆಮೇಲೆ ಇಟ್ಕೊಳ್ಳಿ, ಈಗ ನನ್ನ ಹತ್ರ ಬರಬೇಡಿ ಅಷ್ಟೆ. ನಗುತ್ತಾ ಬೆರಳು ತೋರಿಸಿ ಎಚ್ಚರಿಸಿದಳು. ಅವಳು ಬಾಗಿಲ ಕಡೆ ಹೊರಟು ಮತ್ತೊಮ್ಮೆ ಹಿಂದೆ ತಿರುಗಿ, ನೀವು ನಿಜವಾಗೂ ಬರ್ತಿಲ್ವಾ? ಇಲ್ಲ, ಆಗಲ್ಲ, ಕ್ಷಮಿಸು ಎಂದ ಆದಿತ್ಯ. ಅವಳು ನಕ್ಕು ಅಲ್ಲಿಂದ ಮಾಯವಾದಳು. ಸರಿ ಎಂದು ಆದಿತ್ಯ ಅಲ್ಲಿಂದ ನಡೆದ. ಎಲ್ಲೋ ಒಂದು ಕಡೆ ಅವಳ ಈ ಪರಿ ಅವನಿಗೆ ಅನುಮಾನ ಹುಟ್ಟಿಸಿತ್ತು. ಅವನಿ ಹೊರಟ ಮೇಲೆ ಆದಿತ್ಯ ಸ್ಟಡಿ ರೂಮ್ ಸೇರಿದ್ದ. ಮೇಜಿನ ಮೇಲೆ ಪುಸ್ತಕಗಳನ್ನು ಹರಡಿಕೊಂಡ. ಕಾಲೇಜಿನ ಒಂದಿಷ್ಟು ದಾಖಲೆಗಳನ್ನು ಸರಿಪಡಿಸಬೇಕಿತ್ತು. ಮನಸ್ಸಿನಲ್ಲಿ ಇನ್ನೂ ಅವನಿಯ ಆ ಮಿನುಗುವ ಮುಖ ಮತ್ತು ಅವಳ ತುಂಟತನದ ಮಾತೇ ಸುಳಿಯುತ್ತಿತ್ತು. ಇವತ್ತೇನೋ ತುಂಬ ಶಾಂತವಾಗಿದ್ದಾಳೆ. ಈ ನಮ್ಮೂರಿನ ಮೇಲೆ ಇಷ್ಟು ಬೇಗ ಪ್ರೀತಿ ಬಂದಿದೆ, ಒಳ್ಳೇದಾಯ್ತು, ಚೆನ್ನಾಗಿ ಹೊಂದ್ಕೊಳ್ತಾ ಇದ್ದಾಳೆ ಎಂದುಕೊಳ್ಳುತ್ತಾ ಪೆನ್ನು ಕೈಗೆತ್ತಿಕೊಂಡನು. ಅದೇ ಹೊತ್ತಿಗೆ ಅವನ ಫೋನ್ ಟಿಂಗ್ ಎಂದು ಶಬ್ದ ಮಾಡಿತ್ತು. ರಾಧಾ ಮೆಸೇಜ್ ಮಾಡಿದ್ದಳು. ಅಣ್ಣ, ನಾನು ಇವತ್ತು ಓದೋಕ್ ಬರಲ್ಲ, ದೇವಸ್ಥಾನದಲ್ಲಿ ಉತ್ಸವ ಇರೋದ್ರಿಂದ ಹೋಗ್ತಾ ಇದ್ದೀನಿ, ನನಗಾಗಿ ಕಾಯಬೇಡಿ ಎಂದಿತ್ತು ಸಂದೇಶ. ಅದನ್ನು ಓದಿದ ಆದಿತ್ಯನ ಮುಖದಲ್ಲಿ ಸಣ್ಣ ನಗು ಮೂಡಿತ್ತು. ಹೌದು, ಪಾಪ, ಅವಳಿಗೂ ಸ್ವಲ್ಪ ಬದಲಾವಣೆ ಬೇಕು ಎಂದುಕೊಂಡವನಿಗೆ ಮರುಕ್ಷಣವೇ ಮಿಂಚಿನಂತೆ ಒಂದು ಆಲೋಚನೆ ಬಂತು. ಅವನಿ ದೇವಸ್ಥಾನಕ್ಕೆ ಹೋಗಲು ಇಷ್ಟು ಆತುರಪಟ್ಟಿದ್ದು, ಯಾರೂ ಒತ್ತಾಯ ಮಾಡದಿದ್ದರೂ ತಾನೇ ಸಿದ್ಧವಾಗಿ ಹೊರಟಿದ್ದು, ಎಲ್ಲವೂ ಒಂದಕ್ಕೊಂದು ತಳುಕು ಹಾಕಿಕೊಂಡವು. ಆದಿತ್ಯ ಕೈಯಲ್ಲಿದ್ದ ಪೆನ್ನನ್ನು ಕೆಳಗಿಟ್ಟ. ಓಹೋ, ಹೌದಾ ಹಟ್ಮಾರಿ, ಹಾಗಾದ್ರೆ ದೇವಸ್ಥಾನಕ್ಕೆ ಹೋಗ್ತಿರೋದು ದೇವ್ರ ದರ್ಶನಕ್ಕಲ್ಲ, ರಾಧಾ ದರ್ಶನಕ್ಕೆ. ತನ್ನಲ್ಲೇ ನಕ್ಕ. ಅವಳ ಈ ಗುಪ್ತಚರ ಕೆಲಸವನ್ನು ನೆನೆದಾಗ ಅವನಿಗೆ ಅಚ್ಚರಿಯಾಗಿತ್ತು, ಆತಂಕವೂ ಆಗಿತ್ತು. ಅವನಿ ಒಬ್ಬಳೇ ಹೋಗಿ ಏನಾದರೂ ಎಡವಟ್ಟು ಮಾಡಿಕೊಂಡರೆ, ಇವಳನ್ನು ಒಬ್ಬಳೇ ಬಿಟ್ಟರೆ ಇವತ್ತು ಏನಾದರೂ ಒಂದು ಮಾಡೇ ಮಾಡ್ತಾಳೆ ಎಂದುಕೊಳ್ಳುತ್ತಾ ತಕ್ಷಣವೇ ಎದ್ದು ನಿಂತ. ಅಷ್ಟೊತ್ತಿನವರೆಗೂ ಇದ್ದ ಆಲಸ್ಯ ಮರೆಯಾಗಿತ್ತು. ಸರಿ ಮೇಡಮ್, ನೀವಲ್ಲಿ ತನಿಖೆ ಶುರು ಮಾಡೋದ್ರೊಳಗೆ ನಾನು ಅಲ್ಲಿರಬೇಕು ಎಂದುಕೊಂಡವನೇ ಚಂಗನೆ ಎದ್ದು ಹೋಗಿ ಬೇಗನೆ ಶಾಸ್ತ್ರಕ್ಕೆ ಸ್ನಾನ ಮುಗಿಸಿದ. ಒಳ್ಳೆಯ ಬಿಳಿ ಶರ್ಟ್ ಮತ್ತು ಪಂಚೆ ಉಟ್ಟು ಸಿದ್ಧನಾದ. ಕನ್ನಡಿಯ ಮುಂದೆ ನಿಂತು ತನ್ನನ್ನು ಒಮ್ಮೆ ನೋಡಿಕೊಂಡವನು,
ನಾನು ಬರಲ್ಲ ಅಂದಾಗ ಅಷ್ಟೊಂದು ಖುಷಿಯಾಗಿ ಒಪ್ಕೊಂಡಿದ್ದು ಇದಕ್ಕೇನಾ? ಇವತ್ತು ನಿನ್ನನ್ನು ಅಲ್ಲಿ ಹಿಡಿಲೇಬೇಕು ಎಂದು ಮುಗುಳ್ನಗುತ್ತಾ ಬೈಕ್ ಕೀ ಎತ್ತಿಕೊಂಡು ದೇವಸ್ಥಾನದತ್ತ ಹೊರಟ. ದೇವಸ್ಥಾನಕ್ಕೆ ಆದಿತ್ಯ ತಲುಪುವಷ್ಟರಲ್ಲಿ ಅಲ್ಲಿ ಈಗಾಗಲೇ ಜನಜಂಗುಳಿ ಕಿಕ್ಕಿರಿದಿತ್ತು. ಘಂಟಾನಾದದೊಂದಿಗೆ ಜನರ ಮಾತುಕತೆ ಬೆರೆತಿತ್ತು. ಕರ್ಪೂರ ಮತ್ತು ಮಲ್ಲಿಗೆಯ ಪರಿಮಳ ಗಾಳಿಯಲ್ಲಿ ದಟ್ಟವಾಗಿ ಆವರಿಸಿತ್ತು. ಬಣ್ಣ ಬಣ್ಣದ ಸೀರೆಗಳನ್ನು ತೊಟ್ಟ ಮಹಿಳೆಯರ ಗುಂಪು, ಮಕ್ಕಳ ಆಟೋಟ, ಕಂಬಗಳ ಬಳಿ ಕುಳಿತು ಹಳ್ಳಿಯ ಸುದ್ದಿಗಳನ್ನು ಚರ್ಚಿಸುತ್ತಿದ್ದ ಹಿರಿಯರು. ದೇವಸ್ಥಾನ ಕಳೆಗಟ್ಟಿತ್ತು. ದೇವಸ್ಥಾನದ ಹೊರಗಡೆ ಬಣ್ಣ ಬಣ್ಣದ ದೀಪಗಳು, ಆಟಿಕೆಗಳ ಅಂಗಡಿ, ಬಳೆ ಅಂಗಡಿಗಳ ಸದ್ದುಗದ್ದಲ. ಆದಿತ್ಯ ಪ್ರವೇಶದ್ವಾರದ ಬಳಿ ನಿಂತು ಒಂದು ಕ್ಷಣ ಇಡೀ ಜಾಗವನ್ನು ಕಣ್ಣಲ್ಲೇ ಅಳೆದ. ಅವನಿ ಎಲ್ಲಿಯೂ ಕಾಣಿಸಲಿಲ್ಲ. ಒಮ್ಮೆ ನೋಡಿದ, ಮತ್ತೊಮ್ಮೆ ನೋಡಿದ. ಒಳಗಿರಬೇಕು ಅಥವಾ ರಾಧಾ ಜೊತೆ ಇರಬಹುದು ಅಂದುಕೊಂಡ. ಅವನು ಮೆಲ್ಲಗೆ ನಡೆಯತೊಡಗಿದ. ದೇವರನ್ನು ನೋಡಲು ಬಂದವನಂತೆ ನಟಿಸುತ್ತಿದ್ದರೂ ಅವನ ಕಣ್ಣುಗಳು ಮಾತ್ರ ಸಹಜವಾಗಿಯೇ ಹುಡುಕಾಟ ನಡೆಸುತ್ತಿದ್ದವು. ಅವನು ಇನ್ನೂ ಮುಂದೆ ಹೋಗುವ ಮೊದಲೇ ಯಾರೋ ಕರೆದರು. ಆದಿತ್ಯ, ಯಾವಾಗ ಬಂದೆ? ಅವನು ತಿರುಗಿದ. ಒಬ್ಬರು ಇಬ್ಬರಾದರು, ಇಬ್ಬರು ಐವರಾದರು. ಪ್ರಶ್ನೆಗಳ ಸುರಿಮಳೆ ಶುರುವಾಯಿತು. ಕೆಲಸ, ತೋಟ, ಗದ್ದೆ, ದೇವಸ್ಥಾನದ ವ್ಯವಸ್ಥೆ ಎಲ್ಲದಕ್ಕೂ ವಿನಯವಾಗಿ ಉತ್ತರಿಸಿದ. ನಕ್ಕು ತಲೆಯಾಡಿಸಿದ. ಆದರೆ ಮಾತು ಕೇಳಿಸಿಕೊಳ್ಳುತ್ತಿದ್ದರೂ ಅವನ ದೃಷ್ಟಿ ಮಾತ್ರ ಜನರ ಹೆಗಲ ಮೇಲಿಂದ, ತಲೆಗಳ ಮೇಲಿಂದ ಇನ್ನೂ ಹುಡುಕಾಟದಲ್ಲೇ ಇತ್ತು. ತಕ್ಷಣವೇ ಆದಿತ್ಯ! ಅವನು ತಿರುಗಿದ. ಅವನಿ ಅಲ್ಲಿ ನಿಂತಿದ್ದಳು. ಒಂದು ಕ್ಷಣ ಅವಳ ಮುಖದಲ್ಲಿ ನಿಜವಾದ ಅಚ್ಚರಿ ಮೂಡಿತು. ಅರಳಿದ ಕಣ್ಣುಗಳು, ಏರಿದ ಹುಬ್ಬುಗಳು. ಆದರೆ ಮರುಕ್ಷಣವೇ ಅದು ಸುಂದರ ನಗುವಾಗಿ ಬದಲಾಯಿತು. ಅವನು ಏನಾದರೂ ಹೇಳುವ ಮೊದಲೇ ಅವಳು ಅವನ ಕೈಯನ್ನು ಮೆಲ್ಲಗೆ ಹಿಡಿದು ನಂತರ ಅವನ ಹೆಗಲ ಮೇಲೆ ಕೈಯಿಟ್ಟು ಬಹಳ ಹತ್ತಿರವಾಗಿ ನಿಂತಳು. ದೇವಸ್ಥಾನದ ಅಂತಹ ಜನಸಂದಣಿಯಲ್ಲಿ ಅದು ಹಳ್ಳಿಯ ಜನರಿಗೆ ಸ್ವಲ್ಪ ಅತಿ ಎನಿಸುವಷ್ಟೇ ಹತ್ತಿರವಾಗಿತ್ತು. ಆದಿತ್ಯ ತಕ್ಷಣ ಬಿಗಿಯಾದ. ಅವನಿ, ಕೈ ಬಿಡು, ಎಲ್ಲರೂ ನೋಡ್ತಿದ್ದಾರೆ ಎಂದ. ಆದರೆ ಅವನಿ ಬಿಡುವವಳಲ್ಲ. ಇನ್ನಷ್ಟು ಹತ್ತಿರ ಬಂದು ತುಂಟತನದಿಂದ, ಯಾಕಾದಿತ್ಯ, ನನ್ನ ಸ್ವಂತ ಗಂಡನ ಕೈ ಹಿಡಿಯೋಕೆ ನಾನು ಯಾಕೆ ಯೋಚನೆ ಮಾಡಬೇಕು? ನೀವೇ ಅಲ್ವಾ ಹೇಳಿದ್ದು ಗಂಡ ಮುಟ್ಟಿದ್ರೆ ಅಶುದ್ಧಿ ಇರಲ್ಲ ಅಂತ. ಈಗ ನಾನೇ ಮುಟ್ತಾ ಇದ್ದೀನಿ, ಯಾಕಿಷ್ಟು ಗಾಬರಿ ಆಗ್ತೀರಾ ಎಂದು ಅವನ ಕಿವಿಯ ಹತ್ತಿರ ಮೆಲ್ಲಗೆ ಪಿಸುಗುಟ್ಟಿದಳು. ಆದಿತ್ಯನಿಗೆ ಅವಳ ಈ ಕೌತುಕದ ವರ್ತನೆ ನೋಡಿ ಸಂಶಯ ಇನ್ನೂ ಹೆಚ್ಚಾಯಿತು. ಏನೋ ನಡೆದಿದೆ, ಇವಳು ಇಷ್ಟೊಂದು ಆರಾಮಾಗಿ ಇರೋಕ್ಕೆ ಸಾಧ್ಯನೇ ಇಲ್ಲ ಎಂದು ಅಂದುಕೊಳ್ಳುವಷ್ಟರಲ್ಲಿ ಅಲ್ಲಿಗೆ ರಾಧಾ ಬಂದಳು. ಆದಿತ್ಯ ಅಣ್ಣ, ನೀವು ಬಂದಿದ್ದು ಖುಷಿಯಾಯಿತು. ಅವನಿ ಅತ್ತಿಗೆ ಮತ್ತೆ ನಾನು ಈಗ ತಾನೇ ನಿಮ್ಮ ಬಗ್ಗೆ ಮಾತಾಡ್ತಿದ್ವಿ. ರಾಧಾ ಬಹಳ ಸಹಜವಾಗಿ ಹೇಳಿದ್ದಳು. ಅವಳ ಮುಖದಲ್ಲೂ ಯಾವುದೇ ನೋವು ಅಥವಾ ಅಳು ಇರಲಿಲ್ಲ. ಇಬ್ಬರು ಬಹಳ ಸಮಯದಿಂದ ಒಟ್ಟಿಗೆ ಇದ್ದವರಂತೆ ಕಂಡುಬಂದರು. ಆದಿತ್ಯನಿಗೆ ಒಂದು ಕ್ಷಣ ನಿರಾಳವಾಯಿತು. ಹಾಗಾದರೆ ಅವನಿ ಏನು ಕೇಳಿಲ್ವಾ? ರಾಧಾ ಇಷ್ಟೊಂದು ಆರಾಮಾಗಿದ್ದಾಳೆ ಅಂದರೆ ಪರಿಸ್ಥಿತಿ ಸರಿಯಾಗಿದೆ ಅನಿಸುತ್ತೆ ಎಂದುಕೊಂಡ. ಹೌದು ರಾಧಾ, ಕೆಲಸ ಮುಗಿಸಿ ಬೇಗ ಬಂದೆ. ಅಮ್ಮ ಬಂದಿದ್ದಾರಾ? ಎಲ್ಲ ಆರಾಮ? ಸುಧಾರಿಸಿಕೊಳ್ಳುತ್ತಾ ಕೇಳಿದ ಆದಿತ್ಯ. ಹೀಗೆ ಮಾತುಕತೆ ಆಯಿತು. ಮೂವರೂ ಸೇರಿ ದೇವಸ್ಥಾನದ ಒಳಗೆ ಹೋಗಿ ಪ್ರದಕ್ಷಿಣೆ ಹಾಕಿದರು. ಆದಿತ್ಯ ಮನಸ್ಸಿನಲ್ಲೇ ಅಂದುಕೊಂಡ, ಬಹುಶಃ ನಾನು ಸುಮ್ಮನೆ ಅನುಮಾನಪಟ್ಟೆ ಅನಿಸುತ್ತೆ. ಅವನಿ ಕೇವಲ ದೇವರ ದರ್ಶನಕ್ಕೆ ಬಂದಿರಬಹುದು. ಆದರೆ ಅವನಿಯ ಕಣ್ಣಂಚಿನ ಮಿಂಚು ಮಾತ್ರ ಬೇರೆಯದೇ ಕಥೆ ಹೇಳುವಂತಿತ್ತು. ರಾತ್ರಿ ಊಟ ಮುಗಿದು ಮನೆ ಮೆಲ್ಲನೆ ಮೌನಕ್ಕೆ ಶರಣಾಗುತ್ತಿತ್ತು. ಕಿಟಕಿಯ ಆಚೆಯಿಂದ ಜೀರುಂಡೆಗಳ ಸಣ್ಣ ದನಿ ಮಾತ್ರ ಕೇಳಿಬರುತ್ತಿತ್ತು. ಅಡುಗೆ ಮನೆಯಿಂದ ಅವನಿ ಕೋಣೆಯೊಳಗೆ ಬಂದಳು. ಆದಿತ್ಯ ಈಗಾಗಲೇ ಹಾಸಿಗೆಯ ಮೇಲೆ ದಿಂಬಿಗೆ ಒರಗಿ ಕುಳಿತು ಫೋನ್ ನೋಡುತ್ತಿದ್ದ. ಅವಳು ಹಾಸಿಗೆಯ ಹತ್ತಿರ ಬಂದು ಇನ್ನೇನು ಮಲಗಬೇಕು ಅನ್ನುವಷ್ಟರಲ್ಲಿ ಆದಿತ್ಯ ಅವಳ ಕೈ ಹಿಡಿದು ಹಾಸಿಗೆಯ ಮೇಲೆ ಉರುಳಿಸಿದ್ದ. ಅವಳು ಚೇತರಿಸಿಕೊಳ್ಳುವ ಮೊದಲೇ ಅವನು ಅವಳ ಮೇಲೆ ಬಾಗಿ ಅವಳ ಎರಡೂ ಕೈಗಳನ್ನು ತನ್ನ ಕೈಗಳಿಂದ ಹಿಡಿದು ಬೆರಳುಗಳನ್ನು ಪೋಣಿಸಿ ಅವಳ ಎರಡೂ ಬದಿಯಲ್ಲಿ ಆಧಾರವಾಗಿ ಊರಿ ಅವಳನ್ನು ಬಂಧಿಸಿದ. ಅವನಿ ತಬ್ಬಿಬ್ಬಾಗಿ ಅವನನ್ನೇ ನೋಡುತ್ತಿದ್ದಳು. ಅವಳ ಎದೆಯ ಬಡಿತ ಅವಳಿಗೇ ಕೇಳಿಸುವಷ್ಟು ಜೋರಾಗುತ್ತಿತ್ತು. ಆದಿತ್ಯ, ಏನು ಮಾಡ್ತಾ ಇದ್ದೀರಾ? ಹೊರಬಂದಿತ್ತು ಅವಳಿಂದ. ಆದಿತ್ಯ ಇನ್ನಷ್ಟು ಅವಳ ಮುಖದ ಹತ್ತಿರ ಹೋದವನು, ಏನಿಲ್ಲ, ನೀನು ಸೀರಿಯಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆಯಲ್ಲ, ನಾನೊಂಚೂರು ನನ್ನ ಕಡೆಯಿಂದ ರೊಮ್ಯಾಂಟಿಕ್ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಎಂದು ಅವಳ ಎಡಕೆನ್ನೆಗೊಂದು ಗಾಢವಾಗಿ ಮುತ್ತಿಟ್ಟ. ನಾಚಿಕೆಯಿಂದ ಕಣ್ಮುಚ್ಚಿದಳು. ಕ್ಷಣ ಬಿಟ್ಟು, ಹೇಳು ಅವನಿ, ರಾಧಾ ಹತ್ರ ಮಾತಾಡ್ದ್ಯಾ? ಏನು ಹೇಳಿದ್ಲು? ಎಲ್ಲಿ ತನಕ ಬಂತು ನಿನ್ನ ತನಿಖೆ ಎಂದ. ನಾನು ಯಾವುದೂ ತನಿಖೆ ಮಾಡಿಲ್ಲ, ಸುಮ್ಮನೆ ರಾಧಾ ಜೊತೆ ಮಾತಾಡ್ತಿದ್ದೆ ಅಷ್ಟೆ ಎಂದಳು. ಆದಿತ್ಯ ಬಿಡಲಿಲ್ಲ. ಅವಳ ಬಲಕೆನ್ನೆಯ ಮೇಲೆ ಮತ್ತೊಂದು ಮುತ್ತಿಟ್ಟು, ಅವಳು ಮದುವೆಗೆ ಒಪ್ಪಿದ್ಲಂತ? ಹುಡುಗ ಯಾರಂತೆ? ಅವಳ ಕಿವಿಯ ಹತ್ತಿರವೇ ಕೇಳಿದ. ಅವಳಿಗೆ ಮೈ ಜುಮ್ಮೆಂದಿತು. ಅವನ ಬಿಸಿ ಉಸಿರು ಅವಳ ಕಿವಿಗೆ ತಾಕುತ್ತಿದ್ದರೆ ಅವಳಿಗೆ ಉತ್ತರ ಕೊಡಲು ಕಷ್ಟವಾಗುತ್ತಿತ್ತು. ಆದಿತ್ಯ, ಪ್ಲೀಸ್ ಸುಮ್ಮನೆ ಇರಿ
ಎಂದು ಅವನ ಎದೆ ಮೇಲೆ ಕೈಯಿಟ್ಟು ತಳ್ಳಲು ಪ್ರಯತ್ನಿಸಿದಳು. ಆದರೆ ಅವಳ ಕೈಗಳಲ್ಲಿ ಶಕ್ತಿ ಇರಲಿಲ್ಲ. ಅವನ ಈ ಪ್ರೀತಿಯ ಅಪ್ಪುಗೆ ಮತ್ತು ಮುತ್ತಿನ ಮಳೆಯಲ್ಲಿ ಅವನಿ ನಾಚಿಕೆಯಿಂದ ಕೆಂಪಾಗಿದ್ದಳು. ತನ್ನ ತಳಮಳವನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಾ, ನಾನೇನು ತನಿಖೆ ಮಾಡ್ತಾ ಇಲ್ಲ, ಬಿಡಿ ನನ್ನ ಆದಿತ್ಯ ಪ್ಲೀಸ್ ಎಂದಳು. ಆದಿತ್ಯ ಅವಳ ಕಿವಿಯ ಹತ್ತಿರ ಬಂದು ಮೆಲ್ಲಗೆ ಉಸಿರಾಡುತ್ತಾ, ನಿನ್ನೀ ಸುಳ್ಳುಗಳೆಲ್ಲ ನನ್ನ ಹತ್ರ ನಡೆಯಲ್ಲ ಅವನಿ, ಈಗ ನಿಜ ಹೇಳು, ರಾಧಾ ಏನು ಹೇಳಿದ್ಲು ಎನ್ನುತ್ತಾ ತನ್ನ ಕೆನ್ನೆಯಿಂದಲೇ ಅವಳ ಕೆನ್ನೆಯನ್ನು ಮೆಲ್ಲಗೆ ಸವರಿದ. ಅವಳೇನೂ ಮಾತನಾಡಲಿಲ್ಲ. ಆದಿತ್ಯ ಅವಳ ಹಠ ಮತ್ತು ಮುಜುಗರವನ್ನು ನೋಡಿ ಒಂದು ಕ್ಷಣ ಸುಮ್ಮನಾದ. ನೋಡು ಅವನಿ, ನಾನು ಇನ್ಮೇಲಿನ ಕಾಳಜಿಯಿಂದ ಹೇಳ್ತಾ ಇರೋದು. ಅಮ್ಮನೂ ಈ ವಿಷಯದಲ್ಲಿ ತುಂಬ ಆತಂಕದಲ್ಲಿದ್ದಾರೆ. ನೀನೇನೇ ಪ್ಲ್ಯಾನ್ ಮಾಡಿದ್ರೂ ನಂಗೆ ತಿಳಿಸದೆ ಮಾಡಬೇಡ ಎನ್ನುತ್ತಾ ಅವಳ ಹಣೆ ಮೇಲೆ ಒಂದು ಪುಟ್ಟ ಮುತ್ತಿಟ್ಟು ಪಕ್ಕಕ್ಕೆ ಸರಿದ. ಅವನಿ ಸಾವರಿಸಿಕೊಳ್ಳಲು ಕ್ಷಣ ತೆಗೆದುಕೊಂಡಳು. ನಂತರ, ಹಾಗೆಲ್ಲ ಏನೂ ಇಲ್ಲ ಆದಿತ್ಯ, ಚಿಂತೆ ಮಾಡಬೇಡಿ, ಗುಡ್ ನೈಟ್ ಎಂದಳು. ಆದಿತ್ಯ ನಗುತ್ತಾ ಮಗ್ಗಲು ಬದಲಿಸಿ ಮಲಗಿದ. ಸ್ವಲ್ಪ ಸಮಯದಲ್ಲಿ ನಿದ್ದೆಗೆ ಜಾರಿದ್ದ. ಇತ್ತ ಅವನಿ ಮಾತ್ರ ರಾಧಾ ಹೇಳಿದ ಮಾತುಗಳನ್ನು ನೆನೆಯುತ್ತಾ ನಾಳೆ ಏನು ಮಾಡಬೇಕೆಂದು ಯೋಚಿಸುತ್ತಿದ್ದಳು. ಮುಂದುವರಿಯುವುದು. ಇವತ್ತಿನ ಸಂಚಿಕೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಹಂಚ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.